ಫ್ರೆಂಡ್ಸ್, ವೆಲ್ಕಮ್ ಟು ಅಶೋಸ್ ಕ್ರಿಯೇಟಿವ್ ಕಾರ್ನರ್. ಮಕ್ಕಳಿಗೆ ಒಂದು ವಾರ ರಜೆ ಇತ್ತು, ಹಾಗಾಗಿ ಅಪ್ಪ ಅಮ್ಮನ ಮನೆಗೆ ಹೋಗೋಣ ಸರ್ಪ್ರೈಸ್ ಆಗಿ ಅಂತೇಳಿ ಅವ್ರಿಗೆ ಗೊತ್ತಿತ್ತಿಲ್ಲ ನಾವು ಹೋಗೋದು. ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಕ್ಯಾಬ್ ಮಾಡಿಕೊಂಡು ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಹೋದು. ಅಲ್ಲಿಂದ ನಾನ್ ಸ್ಟಾಪ್ ಬಸ್ಸಿಗೆ ಹತ್ಬಿಟ್ಟು ಈಗ ನಾವು ಸಕಲೇಶಪುರ ಹೋಗ್ತಾ ಇದ್ದೀವಿ ನಮ್ಮ ತವ್ರ ಮನೆಗೆ. ಹಾಗೆ ಬೆಳಗ್ಗೆ ಎದ್ದು ಬೇಗ ಚಿತ್ರಾನ್ನ ಗೊಜ್ಜಿ ಮಾಡಿಟ್ಕೊಂಡಿದ್ದೆ. ಚಿತ್ರಾನ್ನ ಕಲಿಸ್ಕೊಂಡೆ ಮಕ್ಕಳಿಗೆ ಹೊಟ್ಟೆ ಹಸುತ್ತಲ್ಲ ಅಂತೇಳಿ. ಅದು ಹಾಗೆ ಚಿಪ್ಸ್ನ ಕೂಡ ತಿಂದ್ಕೊಂಡು ನಾವು ಊರ ಕಡೆ ಹೊರಟು. ತುಂಬ ಖುಷಿಯಾಯಿತು. ಅಪ್ಪ ಅಮ್ಮಗೆ ಸರ್ಪ್ರೈಸ್ ಗೊತ್ತೇ ಇಲ್ಲ. ನಾನಂತೂ ರಜಾ ಇದೆಯಲ್ಲ ಎಲ್ಲಿಗೆ ಹೋಗ್ತೀರಾ ಅಂದರು. 1 ವಾರ ರಜಾ ಇದೆ ಅಂತ ಹೇಳಿದ್ದಿಲ್ಲ, ಚಿಕ್ಕವಳಿಗೆ ರಜಾ ಇದೆ ಅಂತ ಹೇಳಿದ್ದೆ. ದೊಡ್ಡವಳಿಗೆ ನಮ್ಮ ಇವಿಗೆ ರಜಾ ಇದೆ ಅಂತ ಗೊತ್ತಿದ್ದಿಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ಅವ್ರಿಗೆ ಹೇಳಿದೆ. ಅವ್ರಿಗೆ ಗೊತ್ತೇ ಇಲ್ಲ ಸರ್ಪ್ರೈಸು. ನನಗಂತೂ ಎಕ್ಸೈಟ್ಮೆಂಟು, ಯಾವಾಗ ಹೋಗಿ ತಲುಪ್ತೀನಿ, ಯಾವಾಗ ಅವ್ರು ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ. ನಾವು ಹೋಗೋತ್ತಿಗೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಆರಾಮಾಗಿತ್ತು. ಹಾಗೆ ಊರು ಸ್ವಲ್ಪ ತಲುಪೋತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಲಕ್ಕಿಲಿ ನಮಗೆ ಮಳೆ ಏನೂ ಬರಲಿಲ್ಲ, ಆರಾಮಾಗಿ ಮಳೆ ನಿಲ್ತು ನಾವು ಹೋಗೋತ್ತಿಗೆ. ಹಾಗೆ ಮಕ್ಕಳು ನೋಡ್ಬೋದು ಇಲ್ಲಿ ಬಸ್ಸಲ್ಲಿ. ಅಯ್ಯೋ ನನ್ನ ಮಮ್ಮಿ ಅಂದ್ಕೊಂಡು ಇಬ್ಬರು ಕಿತ್ತಾಡ್ತಿದ್ದಾರೆ. ನಮ್ಮ ಪಾಪಗೆ ಅದೊಂದು ಡಾಲು ಡುಮ್ಮು ಅಂತ ಅದು ಹೆಸರು. ಅದನ್ನ ಇಟ್ಕೊಂಡು ಯಾವಾಗಲೂ ಆಟಾಡ್ತಿರ್ತಾಳೆ. ನಮ್ಮ ಆಂಟಿ ಒಬ್ಬರು ಕೊಟ್ಟಿದ್ರು ಅದನ್ನು ಅವಟಿಗೆ. ಹಾಗಾಗಿ ತುಂಬ ಖುಷಿಯಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿದರು ಬಸ್ ಜರ್ನಿನ. ನಾವು ಈಗ ನೋಡ್ಬೋದು ಮಳೆ ಬರ್ತಾ ಇದೆ. ಮಳೆ ಬಂದು ನಾವು ಹೋಗೋತ್ತಿಗೆ ಸ್ವಲ್ಪ ನಿಲ್ತು. ನಮ್ಮೂರು ಹತ್ತತ್ರ ಬರೋತ್ತಿಗೆ ಆ ಸಂತೋಷನೇ ಬೇರೆ ಅಲ್ವಾ. ತವ್ರ ಮನೆಗೆ ಹೋಗೋದೇ ಒಂದು ಸಂತೋಷ ಬೇರೆ. ಹೆಣ್ಮಕ್ಳಿಗೆ ಈ ಫೀಲಿಂಗ್ಸ್ ಏನಂತ ಗೊತ್ತಾಗುತ್ತೆ. ಯಾರಿಗೆಲ್ಲ ಇಷ್ಟ ತವ್ರ ಮನೆಗೆ ಹೋಗೋದನ್ನು ಹೆಣ್ಮಕ್ಳು ಕಮೆಂಟ್ಸ್ ಮಾಡಿ. ನನಗಂತೂ ತುಂಬ ಇಷ್ಟ. ಅಪರ್ಚುನಿಟಿ ಸಿಕ್ಕಿದರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ಒಂಥರ ಪೀಸ್ಫುಲ್ಲು, ಆರಾಮಾಗಿರುತ್ತೆ. ಹಾಗೆ ಬಸ್ ಸ್ಟಾಪಲ್ಲಿ ಇಳಿದು ಆಟೋ ಬುಕ್ ಮಾಡಿದೆ. ನಮ್ಮದೊಬ್ಬರು ಗೊತ್ತಿರೋರೇ ಆಟೋ ಪರಿಚಯದವರಿದ್ದಾರೆ, ಅವ್ರ ಹತ್ರ ಆಟೋ ಬುಕ್ ಮಾಡಿದೆ. ನನಗಂತೂ ನಮ್ಮ ನೇಚರ್ ನೋಡೋದು ಖುಷಿ. ಇಲ್ಲಿ ಹೋದರೆ ಯಾವುದೇ ಟೆನ್ಷನ್ ಇರಲ್ಲ, ರಿಲ್ಯಾಕ್ಸ್ ಮೈಂಡು. ಈ ಅಡುಗೆ ಮಾಡಬೇಕು, ಈ ಮಕ್ಳಿಗೆ ನೋಡ್ಕೋಬೇಕು, ಆ ಥರ ಏನು ಟೆನ್ಷನ್ ಇಲ್ಲ. ಫ್ರೀಯಾಗಿ ಆರಾಮಾಗಿರ್ಬೋದು. ಅಪ್ಪ ಅಮ್ಮನಿಗೆ ಗೊತ್ತಿತ್ತಿಲ್ಲಲ್ಲ, ನನಗಂತೂ ಖುಷಿ. ಯಾವಾಗ ಮನೆ ತಲುಪುತ್ತೀನಿ, ಅವ್ರು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾರೆಲ್ಲ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ವಿಡಿಯೋ ನೋಡಿದರೆ ಮರಿಬೇಡಿ. ಹಾಗೆ ನಮ್ಮ ಚರ್ಚು ಇನ್ಫೆಂಟ್ ಜೀಸಸ್ ಚರ್ಚ್ ಇದು. ಆಲ್ವೇಸ್ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ತುಂಬ ಇಷ್ಟ ಇನ್ಫೆಂಟ್ ಜೀಸಸ್ ಅಂದರೆ. ಹಾಗೆ ಮನೆಗೆ ಬಂದು ತಲುಪೋತ್ತಿಗೆ ಅಪ್ಪ ಅಮ್ಮ ಎಲ್ಲೋ ಆಗ ಪಕ್ಕದ ಮನೆಗೆ ಹೋಗಿದ್ರು. ಅಲ್ಲಿಂದ ಬಂದು ನೋಡೋದು ಖುಷಿ. ಅಮ್ಮಂಗಂತೂ ತಡೆಯೋಕ್ಕಾಗ್ತಿಲ್ಲ, ಸರ್ಪ್ರೈಸ್ ಕೊಟ್ಟನಲ್ಲ. ತುಂಬ ಖುಷಿ ನೋಡ್ಬೋದು ಇಲ್ಲಿ ಮೊಮ್ಮಕ್ಕಳನ್ನ ನೋಡಿ. ಅವರ ಹ್ಯಾಪಿನೆಸ್ನ ಏನಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ನನಗಂತೂ ತುಂಬ ಖುಷಿ ಅಮ್ಮ ಜೊತೆ ಕಾಲ ಕಳೆದಂದರೆ ನನಗೆ ತುಂಬ ಇಷ್ಟ. ಅವರಿಗೆ ಬ್ರೌನಿ, ಕೇಕ್ಸ್, ಬಿಸ್ಕೆಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ತುಂಬ ಖುಷಿಯಾಯಿತು. ಹಾಗೆ ಮಕ್ಕಳು ಕೂಡ ಅಷ್ಟು ಬೇಗ ತಾತ ಜೊತೆ ಒಂದು ಸವಾರಿ ಹೋಗ್ಬಿಟ್ಟು ಬಂದಾಯಿತು ಅಂಗಡಿಗೆ. ಅದು ಕೊಡಿಸು ಇದು ಕೊಡಿಸು ಅಂತ ಏನೋ ತರಕ್ಕೆ ಹೋಗಿದ್ರು ಅಪ್ಪ, ಮೊಟ್ಟೆ ಏನೋ. ಅವ್ರ ಜೊತೆ ಹೋಗ್ಬಿಟ್ಟು ಒಂದು ರೌಂಡ್ ಬಂದರು. ಅಷ್ಟಿಗೆ ಅಮ್ಮ ತಿಂಡಿ ಕೂಡ ರೆಡಿ ಮಾಡಿದರು. ದೋಸೆ, ಆಲೂಗೆಡ್ಡೆ ಪಲ್ಯ ಎಲ್ಲ ಅವ್ರಿಗಂತ ಮಾಡಿಟ್ಟಿದ್ರು. ಅದರಲ್ಲೂ ನಮಗೂ ಆಲೂಗೆಡ್ಡೆ ಪಲ್ಯ, ದೋಸೆ ಎಲ್ಲ ಬಿಸಿ ಮಾಡಿಕೊಟ್ರು. ಆಮೇಲೆ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಸೀಬೆಹಣ್ಣಿದೆ. ಅಲ್ಲಿ ವೀಡಿಯೋ ಮಾಡೋಂಥ ಬರೋಷ್ಟಿಗೆ ಅವರು ಎಲ್ಲ ತೆಗೆದಾಗಿತ್ತು ಸೀಬೆಹಣ್ಣು. ಎಷ್ಟು ದಪ್ಪ ಇದೆ ಅಂದರೆ ನಮ್ಮ ಟೌನಲ್ಲಿ ಸಿಗೋತ್ತಲ್ಲ ಸೀಬೆಹಣ್ಣು, ಆ ಥರ ಅಷ್ಟು ಟೇಸ್ಟು. ನಮ್ಮ ರಿಲೇಷನ್ಗೆಲ್ಲ ಕೊಟ್ಟು ಇನ್ನೂ ಮಿಕ್ಕಿತ್ತಂತೆ ಸೀಬೆಹಣ್ಣು. ಅದು ಮಕ್ಕಳ ಜೊತೆ ಹೋಗಿ ತೆಕ್ಕೊಂಡು ಬಂದಿದ್ದರು. ಅಲ್ಲಿ ತೋರಿಸ್ತೀನಿ ನಿಮಗೆ ಒಂದೊಂದು ಸೈಜ್ ಎಷ್ಟು ಚೆನ್ನಾಗಿದೆ ಅಂತ. ಅಪ್ಪ ಜೊತೆ ಒಂದೊಂದು ಫೋಟೋ ತೆಕ್ಕೊಂಡೆ. ಅಪ್ಪ ಅಷ್ಟು ಫೋಟೋ ವೀಡಿಯೋಗೆ ಬರಲ್ಲ, ಅವ್ರದ್ದು ತೆಗೆಸ್ಕೊಂಡೆ. ತುಂಬ ಖುಷಿಯಾಗುತ್ತೆ. ಅದೆಲ್ಲ ಮೆಮೊರೀಸು ಮತ್ತೆ ಸಿಗಲ್ಲ ಅಲ್ವಾ. ನೋಡ್ಬೋದು ಸೀಬೆಹಣ್ಣು ಮಕ್ಕಳು ಲೆಕ್ಕ ಹಾಕ್ತಾ ಇದ್ದಾರೆ. 5, 6, 7, 8, 9, 10, ಸೂಪರ್ ನೋಡಿ ಕಾಯಿ ಸೈಜ್. 11, 12, 13, 14, 15. ಡೈಲಿ ಅಂತವು ಇದು ಮಳೆಗಾಲದಲ್ಲಿ ಮಾತ್ರ ಬಿಡೋಂಥದ್ದು. ತುಂಬ ಬಿಡುತ್ತೆ. ಸೆಪ್ಟೆಂಬರ್ ಹಬ್ಬ ಬರುತ್ತಲ್ಲ ಅವಾಗಂತೂ ತುಂಬ ಆಗುತ್ತೆ ಹೂವು. ತುಂಬ ಕಲರ್ ಬರುತ್ತಿದ್ದಲ್ಲಿ, ಎಲ್ಲೋ, ವೈಟ್, ರೆಡ್ ಅಂತ. ನಮ್ಮ ಬೆಕ್ಕು ನೋಡ್ಬೋದು, ಅದು ಕೂಡ ಬಂದಿದೆ. ನಮ್ಮ ಮಕ್ಳಿಗೆ ತುಂಬ ಇಷ್ಟ ಬೆಕ್ಕಂದರೆ. ಹಾಗೆ ಸರ್ಪ್ರೈಸಾಗಿ ಒಂದು ನಿದ್ದೆ ತೆಗೆದು ಒಳ್ಳೆ ನಿದ್ದೆ ಆಯಿತು. ಎದ್ದು ನೋಡೋತ್ತಿಗೆ ಅಮ್ಮ ಪತ್ರಡೆ ಅಂತಾರೆ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಕೆಸರದ ಎಲೆದಿಂದ ಮಾಡಿರ್ತಾರೆ. ಯಾರಿಗೆಲ್ಲ ಕರಾವಳಿ ಕಡೆ ಇದ್ದೀರಾ, ಮಲೆನಾಡು ಕಡೆಯವ್ರಿಗೆ ಇದು ಏನಂತ ಗೊತ್ತಿರುತ್ತೆ. ಸೊಪ್ಪು, ಕೆಸದೆಲೆ ಸೊಪ್ಪಲ್ಲಿ ಗಟ್ಟಿ ಮಾಡಿ ಇದನ್ನು ಮಾಡ್ತಾರೆ. ತುಂಬ ಸಾಂಬಾರು ಥರ, ಒಬ್ಬರು ಒಂದೊಂದು ಥರ ಮಾಡ್ತಾರೆ. ನನಗೆ ತುಂಬ ಇಷ್ಟ. ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತಿನ್ನ ಅನಿಸುತ್ತೆ. ನಿಮಗೂ ನಮ್ಮ ತವ್ರ ಮನೆ ವಿಡಿಯೋ ಇಷ್ಟ ಆಗಿದರೆ, ಈ ವಿಡಿಯೋ ಯಾರಿಗೆಲ್ಲ ಲೈಕ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಅಮ್ಮನ ಕೈ ರುಚಿ ಅಂತೂ ಸೂಪರು. ಅವ್ರ ಕೈ ರುಚಿ ಯಾರೂ ಮೀರ್ಸೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಥ್ಯಾಂಕ್ ಯು.